ವಿವಾದಿತ ಪ್ರದೇಶದಲ್ಲಿ ಸಾರ್ವಜನಿಕರು ಹಾಗೂ ಹಕ್ಕುದಾರರು ಎಂದು ಯಾವುದೇ ಚಟುವಟಿಕೆ ನಡೆಸಬಾರದು ಎಂದು ತಹಶೀಲ್ದಾರ್ ಕೆಸಿ ಸೌಮ್ಯ ತಿಳಿಸಿದ್ದಾರೆ. ಅರ್ಕಲ್ಗೂಡು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು 2 ಕೋಮುಗಳ ಸಭೆ ನಡೆಸಿದ ತಹಶೀಲ್ದಾರ್ ಸೌಮ್ಯ ಅವರು ವಿವಾದಿತ ಪ್ರದೇಶವಾದ ಸರ್ವೆ ನಂಬರ್ 120 ಸರ್ಕಾರಿ ಕೆರೆ ಕಟ್ಟೆ ಎಂದು ಮತ್ತು 121 ಸರ್ಕಾರಿ ಜಾಗ ಎಂದು ಪಾಣಿಯಲ್ಲಿ ನಮೂದಿಸಿದೆ. ಈ ಜಾಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ದಾವೆ ಇದೆ. ಆದ್ದರಿಂದ ಸಾರ್ವಜನಿಕರಾಗಲಿ ಅಥವಾ ಸ್ಥಳದ ಹಕ್ಕುದಾರರು ಎಂದಾಗಲಿ ಆ ಪ್ರದೇಶದಲ್ಲಿ ಯಾವುದೇ ಚಟುವಟಿಕೆ ಅಥವಾ ಕಟ್ಟಡ ಕಟ್ಟುವ ಕೆಲಸಕ್ಕೆ ಮುಂದಾಗಬಾರದೆಂದು ಎಚ್ಚರಿಸಿದರು. ಅದನ್ನ ಸಿವಿಲ್ ಸೂಟ್ ಅಲ್ಲಿ ಮತ್ತೆ ಚಾಲೆಂಜ್ ಮಾಡಿದೀರಾ 18 ಅಲ್ಲೇನೋ ನೀವಿಬ್ರು ಪ್ಲಸ್ ನೀವು ಅಲ್ವಾ, ನೀವೇ ದಾವೆ ಹೂಡಿದೀರಾ ಅಲ್ವಾ ಅವರಿಬ್ರು ಮೇಲೆ. ಅದಕ್ಕೆ ನಿಮ್ಮಂತೆ ಅಗತ್ಯ ದಾಖಲಾತಿಗಳಿದ್ದು ಅದನ್ನ ಸಲ್ಲಿಸಿ. ಬೇಕಾದ್ರೆ ಚೀಫ್ ಆಫೀಸರ್ ಅವರೇ ನೀವು ಕೂಡ ಪ್ಲೀಡ್ ಆಗ್ಬೋದು. ಆ ಕೇಸಲ್ಲಿ ಪ್ಲೀಡ್ ಆಗ್ಬಾರ್ದು ಅಂತ ಏನಿಲ್ಲ. ದಯವಿಟ್ಟು ನೀವು ನಮ್ಮ ಗವರ್ಮೆಂಟ್ ಅಡ್ವೊಕೇಟ್ ಮೂಲಕ ಪ್ಲೀಡ್ ಆಗಿ ನಮ್ದೇನಿದೆ ಡಾಕ್ಯುಮೆಂಟ್ಸ್ ಅದನ್ನ ಕೊಡಿ. ಸೊ ಅದ್ರ ಮೇಲೆ ಸಿವಿಲ್ ಕೋರ್ಟ್ ಅಲ್ಲಿ ಆಲ್ರೆಡಿ ಒಂದೇ ಕೇಸ್ ನಲ್ಲಿ ಈಗ ಆಲ್ರೆಡಿ ಒಂದು ಪ್ರಕರಣ ನಡೀತಿದೆ. ಸೇಮ್ ಸರ್ವೆ ನಂಬರ್ ಅಲ್ವಾ 121ಗೆ ಸರ್ವೆ ನಂಬರ್ ಅಲ್ಲಿ ನಡೀತಾ ಇದೆ. ಅದ್ರಲ್ಲಿ ನೀವು ವಿನ್ ಆದ್ಮೇಲೆ ಬೇಕಾದ್ರೆ ಬನ್ನಿ 121 ಅಲ್ಲಿ ಅಲ್ಲಿವರೆಗೂ ಯಥಾಸ್ಥಿತಿ ಮೇಂಟೈನ್ ಮಾಡಿ. ಆಸ್ ಆಫ್ ನೌ ನಮ್ಗೆ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಸರ್ವೆ ಮಾಡೋದಕ್ಕೆ ಆಗೋದಿಲ್ಲ. ಕೋರ್ಟ್ ಅಲ್ಲಿ ಏನ್ ಆದೇಶ ಬರುತ್ತೆ ಬರ್ಲಿ ಬಿಡಿ, ಅಲ್ಲಿವರೆಗೂ ಯಥಾಸ್ಥಿತಿ ಇರ್ಲಿ. ನಮಗೂ ಕೂಡ ಈಗ ರೋಡ್ ಹೋಗಿದೆ. ರೋಡ್ ಮುಂಚೆ ಏನಿತ್ತು ವಿಸ್ತೀರ್ಣ ಅಷ್ಟಿಲ್ಲ ಅಂತ ಎಲ್ಲ ಹೇಳ್ತಿದ್ದೀರಾ. ರೋಡ್ ಹೋಗಿರೋದ್ರ ಬಗ್ಗೆ ಮಾಹಿತಿ ಇದ್ರೆ ನೀವೇ ನಮಗ್ ತಂದ್ಕೊಡಿ. ಎಷ್ಟು ಅಕ್ವೈರ್ ಆಗಿದೆ, ಮುಂಚೆ ಏನಿತ್ತು ಅದು ನಾವು ನಮ್ಮ ಹಂತದಲ್ಲಿ ಪರಿಶೀಲಿಸ್ತೀವಿ. ನಾವು ಇದನ್ನು ಕೋರ್ಟ್ ಹಾಕ್ತೀವಿ. ಈ ವೇಳೆ ಹೊಳೆನರಸೀಪುರ ಪೊಲೀಸ್ ಉಪವಿಭಾಗಾಧಿಕಾರಿ ಶಾಲು, ವೃತ್ತ ನಿರೀಕ್ಷಣಾಧಿಕಾರಿ ವಸಂತ್, ಸಬ್ ಇನ್ಸ್ಪೆಕ್ಟರ್ ಕಾವ್ಯ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.